ಅನು ಡೋಂಟ್ ವರಿ, ನೋಡು ಫೈಲ್ಸ್ ಕಾಪಿ ಆಗ್ತಾ ಇದೆ. ಓ ಶೇ, ಫೈಲ್ಸ್ನ ರಿಸ್ಟೋರ್ ಮಾಡೋದಕ್ಕೆ ಈ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಇದು ಅಫಿಷಿಯಲ್ ವರ್ಷನ್ ಅಲ್ಲ, ಇದಕ್ಕೆ ಹೇಗೆ ವರ್ಕ್ ಆಗ್ತಾ ಇದೆ ನನಗೆ ಗೊತ್ತಾಗ್ತಿಲ್ಲ. ಇದೂ ಏನಾದರೂ ಕೈಗೊಟ್ರೆ ನಮಗಿರೋದು ಒಂದೇ ದಾರಿ. ಹಾರ್ಡ್ ಕಾಪಿ ಹೇಗಿದ್ರು ಇನ್ನೊಂದು ಆಫೀಸಲ್ಲಿ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಆರ್ಯ ಸರ್ ಪರ್ಮಿಷನ್ ಬೇಕು, ಅವ್ರಿಗೆ ವಿಷಯ ತಿಳಿಸ್ಬೇಕು. ನೋಡೋಣ, ಡೋಂಟ್ ವರಿ. ಕೈ ಕೊಟ್ಟರೆ ತಾನೆ, ಕೈ ಕೊಡಲ್ಲ, ನನ್ನ ಪ್ರಕಾರ ಕೈ ಕೊಡಲ್ಲ. ಆ್ಯಂಡ್ ದಟ್ ಶೋಯಿಂಗ್ 40 minutes. ಫಿಂಗರ್ಸ್ ಕ್ರಾಸ್ಡ್. ಹೇ ಅನು, ಇಷ್ಟೆಲ್ಲ ಸರ್ಕಸ್ ಮಧ್ಯೆ ನಾವು ಊಟ ಮಾಡೋದನ್ನೇ ಮರ್ತು ಬಿಟ್ವಿ ನೋಡ್ದಾ? ಹೋಟೆಲ್ ಸುನಾಮಿ, ಪ್ಲೀಸ್ ಪ್ಲೀಸ್ ಹೋಗೋಣ. ನೀನೀಗ ಬಂದಿಲ್ಲ ಅಂದರೆ ಆಮೇಲೆ ನೀನೇ ನನ್ನ ಎತ್ಕೊಂಡು ಹೋಗ್ಬೇಕು. ಶಕ್ತಿ ಇಲ್ಲದೆ ಬಿದ್ದುಬಿಡ್ತೀನಿ ಅಷ್ಟೇ. ಅನು ಪ್ಲೀಸ್, ಸಮಸ್ಯೆ ಇದೆ ಅಂತ ಊಟ ಮಾಡದೆ ಕೂರೋದು ತಪ್ಪು. ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರನ ನಾವೇ ಹುಡ್ಕೋಬೇಕು. ಅಗ್ರಿ? ಕಮ್ ಬಾ ಪ್ಲೀಸ್, ಹೊಟ್ಟೆ ಹಸಿತಾ ಇದೆ. ಪ್ಲೀಸ್ ಕಮ್, ಬಾ 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 ಬಾ, ಲೇಟ್ ಆಯ್ತು, ಬಾ ಬಾ ಅನು ಪ್ಲೀಸ್. ಅನು, ಏನು ಯೋಚನೆ ಮಾಡ್ತಾ ಇದೆಯಾ? ಆರ್ಯ ಸರ್ ಯಾವಾಗಲೂ ಹೇಳ್ತಾರಲ್ಲ, ನಂಬಿಕೆ ಅದಿದ್ರೆ ಸಾಕು. ನನಗೆ ನಂಬಿಕೆ ಇದೆ. ಬಾ, ಎಲ್ಲ ಸರಿಯಾಗುತ್ತೆ. ಕಮ್ ಬಾ. ಒಳಗೆ ಬರ್ಬೋದಾ ಸರ್? ನಮ್ಮೂರ ಕಡೆ ಒಂದು ಮಾತಿದೆ, ಊರ್ ಜನರನ್ನ ಮೆಚ್ಚೋಕೆ ಉಪವಾಸ ಕೂತ್ರಂತೆ ಅಂತ. ಆಯ್ತಾ ಸರ್ ನಿಮ್ಮ ಓಪನ್ ಆಫೀಸ್ ಡೇ ಸಂಭ್ರಮ ಎಲ್ಲ? ನಾವು ಯಾವತ್ತು ಕೊನೆಯದಾಗಿ ಈ ಥರ ಓಪನ್ ಆಫೀಸ್ ಡೇ ಸಂಭ್ರಮ ಮಾಡಿದ್ವಿ? ನನಗಂತೂ ನೆನಪಿಲ್ಲ. ಆಗ ನೀವಂತೂ ಈ ಥರ ಡ್ರೆಸ್ ಮಾಡ್ಕೊಂಡು ಬಂದಿರಲಿಲ್ಲ. ಚಿರ ಯುವಕ. ಯಾರನ್ನೋ ಒಬ್ಬರನ್ನ ಮೆಚ್ಚೋಕೆ ಇಡೀ ಆಫೀಸ್ ಅವ್ರಿಗೆ ಸಲಿಗೆ ಕೊಟ್ಟಂತಾಗ್ಲಿಲ್ವಾ? ನೀವು ಯಾರಿಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದೀರೋ ಅವರಾಗಲೇ ಊಟಕ್ಕೆ ಹೋಗಾಯ್ತು. ನೋಡಾರ್ಯ, ಇದೆಲ್ಲ ನನಗೆ ಸರಿ ಬರೋದಿಲ್ಲ. ನೋಡು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೀರಾ? ಸರ್, ಅದು ಟೆಕ್ಸಾಫ್ಟ್ ಕಂಪನಿನ ಓವರ್ಟೇಕ್ ಮಾಡೋದ್ರ ಬಗ್ಗೆ ಮಾತಾಡಿದ್ವಲ್ಲ, ಸೊ ಅದ್ರ ಬಗ್ಗೆ ಒಂದು ಮೀಟಿಂಗ್ ಇದೆ, ಸೇಮ್ 30 minutes ಫ್ರಮ್ ನೌ. ಇಫ್ ಯು ಕುಡ್ ಗೆಟ್ ರೆಡಿ. ಐ ಆಮ್ ರೆಡಿ ಮೀರಾ. ಯಾ ಸರ್, ಬಟ್ dress. It's absolutely nice, sir. But then formals all ididre it would be better. Okay. I'll come in a jiffy. Sure, sir. Hello. Nidana. Slow down. What's your problem? ಏನನು ಮೇಡಮ್, ಏನೋ ಹುಡುಕೊಂಡು ಓಡ್ ಬಂದಾಗಿದೆ? ಅಲ್ಲ, ಅದು ಸರ್, ನೀನಿನ್ನು ಮನೆಗೆ ಹೊರಟಿಲ್ವಾ? ಹೊರಡ್ತೀನಿ ಮ್ಯಾಮ್. ಮತ್ತೆ ಬೇಗ ಹೊರಡು.
ಈಗಲಾದರೂ ನಿನ್ನ ಸ್ಥಾನ ಏನು ಅನ್ನೋದು ಅರ್ಥ ಆಗ್ತಿದೆ ಅನಿಸುತ್ತೆ. ಇನ್ಮೇಲೆ ಹೀಗೆ ಆರ್ಯ ಸರ್ಗೆ ನಿನ್ನ ಹತ್ರ ಆಗಕ್ಕಾಗಲ್ಲ. ಓಕೆ, ಬಂದ್ಬಿಡ್ತು. ಲೆಟ್ಸ್ ಗೋ. ನಂದೇನು ತಪ್ಪಿಲ್ಲ ಅಂತ ನಾನು ಹೇಗೆ ಎಲ್ರಿಗೂ ಹೇಳಿ? ಎಲ್ಲನೂ ಸುತ್ತಿ ಬಳಸಿ ನನ್ನ ಮೇಲೆ ಬಂತು. ನೀಲೇನಾದರೂ ಮೀರಾ ಮ್ಯಾಮ್ ಹತ್ರ ಮಾತಾಡಿರಲಿಲ್ಲ ಅಂದಿದ್ರೆ ಮ್ಯಾಮ್ ಕೋಪದಲ್ಲಿ ಆಫೀಸಿಂದ ಕಳಿಸ್ತಿದ್ರೇನೋ. ನಾಳೆ ಎಲ್ಲ ಫೈಲು ರಿಕವರ್ ಆಗಬೇಕು, ಆಗಲೇಬೇಕು.